ನಾಳೆ ಸ್ಪೀಕರ್ ಹಾಗೂ ಸಭಾಪತಿ ಚುನಾವಣೆ ನಡೆಯಲಿದೆ. ಸರ್ಕಾರದ ವಿಪಕ್ಷಗಳು ಹೋರಾಟವನ್ನ ಮಾಡಲಿವೆ. ಈ ಬಾರಿ ವಿಪಕ್ಷಗಳ ಬಳಿ ಹಲವು ಅಸ್ತ್ರಗಳಿವೆ. ಹಲವು ವಿಚಾರ ಪ್ರಸ್ತಾಪಿಸಲಿವೆ ವಿಪಕ್ಷಗಳು. ಬಿಡದಿ ಟೌನ್ಶಿಪ್ ರೈತರ ಭೂಮಿ ಪಡೆಯುವುದಕ್ಕೆ ಯತ್ನ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು. ಸಂಪುಟ ಮಹಿಳೆಯರಿಗೆ ಅವಕಾಶ ಇಲ್ಲ. ಸ್ಥಾನದ ಬಗ್ಗೆ ಇವೆಲ್ಲವನ್ನ ಕೂಡ ಪ್ರಸ್ತಾಪವನ್ನ ಮಾಡಲಾಗುತ್ತೆ. ಕೆಪಿಎಸ್ಸಿ ನೇಮಕಾತಿಯಲ್ಲಿ ನಡೆದಂತಹ ಹಗರಣ ಆಗಿರಬಹುದು, ಕಾವೇರಿಯ ಸಂಕಷ್ಟ, ಬರ, ಅತಿವೃಷ್ಟಿ ಸೇರಿದಂತೆ ಹಲವು ಅಸ್ತ್ರಗಳನ್ನ ಸರ್ಕಾರದ ವಿರುದ್ಧ ಪ್ರಯೋಗ ಮಾಡೋದಕ್ಕೆ ವಿಪಕ್ಷ ಈಗಾಗಲೇ ಅಸ್ತ್ರವನ್ನ ರೆಡಿ ಮಾಡಿ ಇಟ್ಕೊಂಡಿದೆ. ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಈಗ ಒಂದು ಕಡೆ ಪ್ರಮುಖವಾಗಿ ಸಿಎಂ ಆಗಿ ಮೊದಲ ಅಧಿವೇಶನ ಡಿಕೆ ಶಿವಕುಮಾರ್ ಅವರಿಗೆ ಇಂತಹ ಸಂದರ್ಭದಲ್ಲೇ ವಿಪಕ್ಷದ ಅಸ್ತ್ರಗಳಿಗೆ ಉತ್ತರವನ್ನ ಕೊಡಬೇಕಾಗಿದೆ. ಈ ಬಾರಿ ವಿಪಕ್ಷಗಳು ಹಲವು ಅಸ್ತ್ರಗಳನ್ನ ರೆಡಿ ಮಾಡಿ ಇಟ್ಕೊಂಡಿರುವಂತದ್ದು, ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಸರ್ವಸನ್ನದ್ದವಾಗಿವೆ ವಿಪಕ್ಷ. ಬಿಡದಿ ಟೌನ್ಶಿಪ್ ರೈತರ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ದೊಡ್ಡದಾಗಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಲಾಗಿತ್ತು. ಇದು ಪ್ರಮುಖ ಅಸ್ತ್ರ ಅಂತ ಹೇಳ್ಬಹುದು ವಿಪಕ್ಷಕ್ಕೆ, ಸರ್ಕಾರವನ್ನ ಕಟ್ ಹಾಕೋದಕ್ಕೆ. ಇನ್ನ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿದೆ. ಒಂದು ಕಡೆ ಭ್ರಷ್ಟಾಚಾರದ ಆರೋಪದ ವಿಚಾರವಾಗಿ, ಹಗರಣದ ಆರೋಪದ ವಿಚಾರವಾಗಿ ಜೈಲ್ಗೆ ಹೋಗಿ ಬಂದಂತವರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿದೆ ಎನ್ನುವ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಲಿದ್ದಾರೆ. ಇನ್ನ ಸಂಪುಟ ವಿಸ್ತರಣೆಯಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ